ಒಂದು ಮಗು 100ಕ್ಕೆ 75ರಷ್ಟು ಅಟೆಂಡೆನ್ಸ್ ಇದ್ದರೆ ಸಾಕು. 75%. ಇನ್ನು 25%ದ ಅರ್ಥ ಏನು? ಆಬ್ಸೆಂಟ್ ಆಗ್ಬೋದು ಅಂತಿದೆ. ಆ 25% ಆಬ್ಸೆಂಟ್ ಆಗೋದು ಹಕ್ಕು ಅಂತ ತಿಳ್ಕೊಂಬಿಡಿ. ಮಗು ಎಂಜಾಯ್ ಮಾಡಲಿ. ನಾವು ಎಲ್ಲವನ್ನೂ ಇವತ್ತು ಶಾಲೆಯ ತಲೆ ಮೇಲೆ ಹಾಕಿದ್ದೀವಿ. ಏನೇ ಜ್ಞಾನ ಬಂದ್ರೂ, ಅದು ಭಾಷಾ ಜ್ಞಾನ ಇರಲಿ, ಗಣಿತ ಇರಲಿ, ಯಾವುದೇ ಇದ್ದಿರ್ಬೋದು, ಎಲ್ಲದೂ ಶಾಲೆ ಮೂಲಕನೇ ಬರಬೇಕು. ಶಾಲೆಯ ಚೌಕಟ್ಟಿಗೆ ಇದು ಭಾರ ಆಗತ್ತೆ. ಇದು ಎಲ್ಲದನ್ನು ಕೊಡೋಕೆ ಶಾಲೆಯಿಂದ ಸಾಧ್ಯ ಆಗಲ್ಲ. ಅಂದರೆ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೆ. ಈಗಲೂ ಸಾಧ್ಯ ಇದೆ, ಸಾಧ್ಯ ಆಗಬೇಕು, ಸಾಧ್ಯ ಇದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ವಚನ ಹೇಳಿದ್ದನ್ನ ಮತ್ತೆ ಮುಂದುವರಿಸ್ತೀನಿ. ನನ್ನ ಪ್ರಶ್ನೆ ಹೇಳ್ತಾ ಇದ್ದೆ, ನಾನು ಧೈರ್ಯವಾಗಿ ಆರಾಮಾಗಿ ಹೇಳ್ಕೊತೀನಿ, ಏನು ಚಿಂತೆ ಇಲ್ಲ ನನಗೆ. ಕೆಲವೊಂದು ಸಲ ನನಗೆ ಬೇಕಾಗಿದ್ದು ದಾಟಿಸ್ತೀನಿ, ಡೌಟ್ ಇದ್ದರೆ ಕೇಳ್ತೀನಿ ಅಂತ. ಇವತ್ತಿನ ಮಕ್ಕಳಿಗೆ ಪಾಲಕರ ತಪ್ಪೋ ಮಕ್ಕಳ ತಪ್ಪೋ ಗೊತ್ತಿಲ್ಲ. ಇದು ಹೇಗೆ ಸಂಬಂಧಗಳು? ಅತಿ ಸೂಕ್ಷ್ಮ ಇದು. ಹೇಗೆ? ಬಹುಶಃ ಕೌಟುಂಬಿಕ ಜೀವನದಲ್ಲಿ ನಡೀತಾ ಇರುವ ಕೆಲವು ದುರಂತಗಳು ಅಂತ ನಾವು ಕರೆಯೋದಾದರೆ, ಮಕ್ಕಳು ದೊಡ್ಡವರಾದಾಗ ನಡೆಯುವ ದುರಂತಗಳು ಅಂದರೆ ಅದೇನು ಪ್ರಾಣನೇ ಹೋಗಬೇಕಾಗಿಲ್ಲ. ಪ್ರಾಣ ಹೋಗೋದು ಕೊನೆ ಹಂತ ನಿಮಗೆ ಕಾಣುತ್ತೆ ಅದು. ಆದರೆ ಅದಕ್ಕೂ ಮೊದಲಿಗೆ ಅಪನಂಬಿಕೆ, ನಮ್ಮೊಳಗೆ ಸಿಕ್ಕಾಪಟ್ಟೆ ಅಸಮಾಧಾನ, ಬದುಕಿದ್ರೂ ಸಹಿತ ದಾರಿಗಳು ಹೆಂಗೆಂಗೋ ಬದಲಿಯಾಗಿಬಿಡ್ತವೆ. ಬೇರೆ ಬೇರೆ ಚಟಗಳು ಅಂಟ್ಕೋಬೋದು, ಏನೇನೋ ಆಗ್ಬೋದು. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ ಮನೆಯ ಒಳಗೆ ಸಂಬಂಧದ ಒಳಗೆ ಒಂದು ಸಹಜವಾದ ಅಪ್ಪಟ ಪ್ರೀತಿಯ ಕೊರತೆ ಕಾರಣ ಅಂತ. ಅದೇ ಹಿಂದೆ ನಾವು ಮಾತಾಡಿದಾಗ ಅದು ನಂಬಿಕೆಯ ಪ್ರಶ್ನೆ. ಕೇಳಿದ್ರು ನಾವು ಮಕ್ಕಳಿಗೋಸ್ಕರನೇ ಮಾಡ್ತಾ ಇದೀವಿ, ಮಕ್ಕಳಿಗೋಸ್ಕರನೇ ದುಡಿತಾ ಇದೀವಿ, ಮಕ್ಕಳಿಗೋಸ್ಕರ ಎಲ್ಲವನ್ನೂ ಮಾಡ್ತೀವಿ ಅಂತ. ಅದು ಒಂದು ದೊಡ್ಡ ತಪ್ಪು ಕಲ್ಪನೆ. ನಿಜ ಹೇಳ್ಬೇಕಂದ್ರೆ ನಾವು ನಮಗೋಸ್ಕರ ಮಾಡ್ತಿರ್ತೀವಿ. ಅಪ್ಪ ಅಮ್ಮಂದಿರಾಗಿ ದೊಡ್ಡವರಾಗಿ ಎಲ್ಲ ಮಾಡೋದು ನಮಗೋಸ್ಕರ, ಮಕ್ಕಳು ಮಾಡಿಕೊಳ್ಳೋದು ನಮಗೋಸ್ಕರ. ಮಕ್ಕಳಿಗೋಸ್ಕರ ಮಕ್ಕಳನ್ನ ನಾವು ಆಡದಿರೋದಿಲ್ಲ. ಆದ್ರೆ ಹಂಗೆ ಹೇಳ್ತೀವಿ, ಎಲ್ಲದೂ ಮಕ್ಕಳಿಗೋಸ್ಕರ ಮಾಡ್ತೀವಿ. ಅವ್ರನ್ನ ಇಂಥದ್ದೇ ಶಾಲೆಗೆ ಹೋಗುವಂಥ ಒತ್ತಾಯ ಯಾಕೆ ಮಾಡ್ತೀವಿ ಅಂದರೆ ಅದು ಅವರಿಗೋಸ್ಕರ, ಅವ್ರ ಜೀವನ ಚೆನ್ನಾಗಾಗಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಂತ. ಒಂದು ಶಾಲೆಗೆ ಹೋಗಲಿಕ್ಕೆ, ಇವತ್ತು ಹೋಗಲಿಕ್ಕೆ ಇಷ್ಟಪಡದೇ ಇರುವ ಒಂದು ಮಗುವನ್ನು ಬೇಕಿರೋ ದರ ಎಳ್ಕೊಂಡು ಹೋಗಿ ಶಾಲೆಗೆ ನಾನು ಕಳಿಸ್ಬರೋಕ್ಕೆ ನನಗೆ ಒಂದು ಸಮರ್ಥನೆ ಏನು ಅಂತಂದರೆ ಆ ಮಗುವಿಗೆ ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗ್ತದೆ, ಆದ್ದರಿಂದ ಇವತ್ತು ಅದ್ರ ಕಣ್ಣೀರು ತರಿಸ್ತೀನಿ ಅಂತ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ನಾವು ಸ್ವಲ್ಪ ನಿಂತ್ಕೊಂಡು ನಮ್ಮನ್ನು, ಅಂದರೆ ದೊಡ್ಡವರು ಪಾಲಕರು ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕು. ಏನು ಹಂಗಂದರೆ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ನಾನು ಶಿಕ್ಷೆ ಕೊಡ್ತೀನಿ ಅಂತ ಅನ್ನೋದು ಹೇಗೆ ಸರಿಯಾಗುತ್ತೆ ಅಂತ ಪ್ರಶ್ನಿಸ್ಕೋಬೇಕಷ್ಟೇ. ಓಕೆ, ಯಾಕೆಂದರೆ ಇದೇ ರೀತಿಯ ಹಿಂಸೆ, ಇದೇ ರೀತಿಯ ನೋವು, ದುಃಖಕ್ಕೆ ನಾನು ನನ್ನ ಪಾಲಕರಿಂದ ಒಳಗಾಗಿರ್ತೀನಿ. ಅಂದರೆ ಒಂದು ತಲೆಮಾರು ತಾನು ವಿಫಲ ಆಗಿದ್ದರಿಂದ ಪಟ್ಟಿರುವ ನೋವು ತನ್ನ ಮುಂದಿನ ತಲೆಮಾರಿಗೆ ಇರಬಾರ್ದು ಅನ್ನೋ ಒಂದು ಸೂತ್ರದಿಂದ ಪ್ರತಿ ತಲೆಮಾರು ತನ್ನ ಮುಂದಿನ ತಲೆಮಾರನ್ನು ಹಿಂಸೆಗೆ ಒಳಪಡಿಸ್ತಾ ಇದೆ. ಇದು ಒಂದು ದೊಡ್ಡ ಮನೋವೈಜ್ಞಾನಿಕ ಚರಿತ್ರೆ ಇದು ನಮ್ಮ ಮನುಷ್ಯ ಕುಲದಲ್ಲಿ, ಸಮಾಜದಲ್ಲಿ. ಅದರಿಂದ ಈ ಹಿಂಸೆಯನ್ನು ನಾವು ತಲೆಮಾರಿನಿಂದ ತಲೆಮಾರಿಗೆ ದಾಟಿಸ್ತಾ ಇದ್ದೀವಿ ಅಂತ. ಈ ಮಗು ಇಷ್ಟೊಂದು ಹಿಂಸೆಯನ್ನು ಅನುಭವಿಸಿದ ಮಗು ಮುಂದೆ ಬೆಳೆದು ದೊಡ್ಡದಾಗ್ತದೆ. ಅದು ಏನೋ ಒಂದಿಷ್ಟು ಪದವಿ ಪಡ್ಕೋಬೋದು, ಒಳ್ಳೆ ಕೆಲಸ ಮಾಡ್ಬೋದು. ಬಟ್ ತನ್ನ ಮುಂದಿನ ಮಗು ತಲೆಮಾರಿಗೆ ಈ ಹಿಂಸೆಯನ್ನು ದಾಟಿಸುತ್ತೆ ಅದು. ಅದರಿಂದ ನಮ್ಗೆ ಇಲ್ಲೊಂದು ಪ್ರಶ್ನೆ ಇದೆ ಅಂತ ಅನಿಸ್ತಾನೇ ಇಲ್ಲ. ಗೊತ್ತಾಯ್ತಾ? ಇದು ಒಂದು ಮನೆತನದ ಕಥೆ ಅಲ್ಲ, ಇದು ಒಂದು ಸಮಾಜದ, ಒಂದು ರೀತಿ ಮನುಕುಲದ ಚರಿತ್ರೆ. ಇದನ್ನು ಒಂದು ಕಡೆ ಈಗ ನಿಂತ್ಕೋಬೇಕು ನಾವು. ನನ್ನ ತಲೆಮಾರಿಗೆ ನನ್ನ ಮಟ್ಟದಲ್ಲಿ ನಾನು ನಿಂತ್ಕೊಂಡು ಬಿಡ್ತೀನಿ. ಈಗ ಒಂದು ಸಣ್ಣ ಪ್ರಶ್ನೆ ಇದೆ.
ಹಾಗಾದ್ರೆ ನಾವು ಪ್ರತಿ ಮಕ್ಕಳಿಗೆ ಹೇಳ್ತೀವಿ, ನಾನು ಪಟ್ಟ ಕಷ್ಟ ನಿನಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಒತ್ತಡ ಹಾಕ್ತಾ ಇದ್ದೀನಿ, ನನ್ನಂಗೆ ನೀನು ಆಗಬೇಡ ಅಂತ ಇದೆ. ಅದು ತಪ್ಪಾಗತ್ತೆ. ಅವರು ಒಂದು ರೀತಿಯಲ್ಲಿ ತಪ್ಪು. ಯಾಕೆ ಅಂತಂದರೆ, ನಾನು ಅನುಭವಿಸಿದ ನೋವು ಇದೆಯಲ್ಲ, ಅದು ಇನ್ನೊಬ್ಬರಿಂದ ಹೇರಲ್ಪಟ್ಟ ಅಥವಾ ನನ್ನೊಳಗೆ ತೂರಿಸಲ್ಪಟ್ಟ ನೋವು. ಅದು ನಮ್ಮ ಹಿಂದಿನ ತಲೆಮಾರಿನವ್ರು, ನಮ್ಮ ಪಾಲಕರೇ ಅಂದ್ಕೋಣ. ಅವ್ರ ಬಗ್ಗೆ ಗೌರವ ಇಟ್ಕೊಂಡೇ ನಾನು ಇದನ್ನು ಹೇಳ್ತಾ ಇದ್ದೆ. ನಮ್ಮ ಪಾಲಕರು ಅಂದರೆ ನನ್ನ ಒಬ್ಬನ ಪಾಲಕರು ಅನ್ನೋ ಅರ್ಥದಲ್ಲಿ ಅಲ್ಲ, ನಮ್ಮ ತಲೆಮಾರು, ಹಿಂದಿನ ತಲೆಮಾರುಗಳು. ಅದನ್ನೇ ನಾನು ಹೇಳಿದೆ. ಇಲ್ಲಿಗೆ ನಾನು ನಿಂತ್ಕೊಳ್ತೀನಿ. ನಾನು ಹೌದು, ನಮ್ಮ ಹಳೆಯ ತಲೆಮಾರಿನಿಂದ ನನಗೆ ನೋವು ಆಗಿದೆ. ಮುಂದೆ ಬರಬಾರ್ದು ಅಂದರೆ, ಈ ನೋವು ಹೋಗಬಾರ್ದು ಅಂದರೆ, ನಾನು ಸ್ವಲ್ಪ ನಿಂತ್ಕೊಂಡು ಆಲೋಚನೆ ಮಾಡಿ ನನ್ನೊಳಗೆ ನಾನು ಅನುಭವಿಸಿದ ನೋವನ್ನು ಕರಗಿಸ್ಕೋಬೇಕು. ಆ ನೋವನ್ನು ದಾಟಿಸೋದಲ್ಲ, ನೋವನ್ನು ಅರಗಿಸ್ಕೊಂಡು ಬರುವ ಅರಿವು ಅಂದರೆ ಪ್ರೀತಿ, ಅದನ್ನು ದಾಟಿಸ್ಬೇಕು. ನನ್ನ ಮಗು ಚೆನ್ನಾಗಿಯೇ ಆಗಬೇಕು. ಹೌದು, ನಿಜ, ಒಳ್ಳೆಯ ಶಿಕ್ಷಣ ಪಡೀಲಿ, ಒಳ್ಳೆಯ ಕೆಲಸ ಮಾಡಲಿ, ತೊಂದರೆ ಇಲ್ಲ, ಮಾಡಲಿ. ಆದರೆ ಅದಕ್ಕೆ ನೋವೇ ಯಾಕೆ ದಾರಿ ಆಗಬೇಕು? ನಾನು ಆ ನೋವನ್ನು ದಾಟಿಸಲ್ಲ. ನನಗಿವತ್ತು ನಿಂತ್ಕೊಳ್ಳೋದಂದ್ರೆ ಅರ್ಥ ಆಲೋಚನೆ ಮಾಡೋದು ಅಂತ. ಯಾಕೆಂದರೆ ನನಗೆ ನನ್ನ ಪಾಲಕರಿಂದ ಬಂದಿರೋ ನೋವಿಗೆ ಅವ್ರನ್ನೇ ಹೊಣೆ ಮಾಡಲ್ಲ ನಾನು. ಯಾಕಂದ್ರೆ ದೊಡ್ಡ ಪರಂಪರೆ ಇದೆ, ಅವರೆಲ್ಲರೂ ನೋವು ಅನುಭವಿಸಿದ್ದಾರೆ. ನನ್ನ ಹಿಂದಿನ ತಲೆಮಾರಿನ ಬೈಯಲ್ಲ, ಇದಕ್ಕೆ ದೊಡ್ಡ ಲಕ್ಷಾನುಗಟ್ಟಲೆ ವರ್ಷದ ಚರಿತ್ರೆ ಇದೆ ಇದಕ್ಕೆ. ಓಕೆ, ಇರಲಿ, ಪರವಾಗಿಲ್ಲ, ನಾವು ಅಲ್ಲಿ ಜಾಸ್ತಿ ಈಗ ಹೋಗೋದು ಅಗತ್ಯ ಇಲ್ಲ. ಹಿಂದಿನಿಂದ ನನಗೆ ಬಂದಿರೋ ನೋವನ್ನು ನಾನು ಒಂದು ಅಣೆಕಟ್ಟಾಗಿ ತಡೆದು ನಿಲ್ಲಿಸ್ತೀನಿ. ಅದನ್ನು ಮೊಟ್ಟ ಮೊದಲಿಗೆ ನನಗೆ ಕೊನೆ ಆಗಲಿ. ಇದು ಬರೀ ಅಪ್ಪ ಮಕ್ಕಳ ಅಥವಾ ತಂದೆ ತಾಯಿಗಳ ಮತ್ತು ಮಕ್ಕಳ ಪ್ರಶ್ನೆ ಅಲ್ಲ. ನಿಮಗೆ ಗೊತ್ತು, ನಮ್ಮ ಸಮಾಜದಲ್ಲಿ ಹೆಂಡತಿನ ಗಂಡ ಹೆಂಗೆ ಬೇಕಾದರೂ ಹೊಡಿಬಹುದು ಅಂತ. ಯಾಕೆಂದರೆ ಹಕ್ಕಿದೆ, ಯಾವನು ಕೇಳೋದಿಲ್ಲ ಅಂತ. ಅಂದರೆ ಹೊಡೆಯೋದು ಹೆಂಗೆ ಹಕ್ಕಾಗತ್ತೆ? ಹಿಂದವ್ರು ಹೊಡೆದಿರ್ಬೋದು, ನಾನು ಅದನ್ನು ನೋಡಿದ್ದೀನಿ ನಮ್ಮ ಸಮಾಜದಲ್ಲಿ ಕಣ್ಣಿಲ್ಲಿ. ನಾನು ಅದನ್ನೇ ಯಾಕೆ ದಾಟಿಸ್ಬೇಕು? ನಾನು ಒಬ್ಬ ತಿಳುವಳಿಕೆ ಇರುವ ಅರಿವಿನ ಗಂಡ ಅಥವಾ ಗಂಡಸು ಏನಾದರೂ ಅಂದ್ಕೊಳ್ಳಿ ಆಗಿ ನನ್ನ ಹೆಂಡತಿಗೆ ಅದನ್ನು ಒಂದು ಪೈಸಾದಷ್ಟು ದಾಟಿಸಲ್ಲ ನಾನು. ಅಂದರೆ ಅದನ್ನು ನಾನು ಉಪಯೋಗಿಸೋದಿಲ್ಲ ಅಂತ. ಅದು ಇತ್ತು ಅನ್ನೋದು ಇತಿಹಾಸ ನನ್ನ ವ್ಯಕ್ತಿತ್ವದಲ್ಲಿ. ಅದು ಇತಿಹಾಸ ಅಷ್ಟೇ, ಮುಂದಕ್ಕೆ ಕ್ರಿಯೆಯಾಗಿ ಬರೋದನ್ನೇ ಇಲ್ಲ. ಅದರಿಂದ ಇಲ್ಲಿ ಯಾವುದೇ ರೀತಿಯ ಹಿಂಸೆಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ನಾವು ದೊಡ್ಡವರು, ತಂದೆ ತಾಯಿಗಳು ಅಂದ್ಕೊಳ್ಳೋಣ ಬೇಕಿದ್ರೆ, ಅದರಿಂದ ಮುಕ್ತರಾಗೋಣ ಅಂತ. ಮುಕ್ತರಾಗಿ ನಮ್ಮ ಮಕ್ಕಳಿಗೆ ಆವಾಗ ಒತ್ತಡವಿಲ್ಲದ, ಅನಗತ್ಯ ಸ್ಪರ್ಧೆ ಇಲ್ಲದ, ಅನಗತ್ಯ ಹೋಲಿಕೆ ಇಲ್ಲದ ನಮ್ಮ ಮಗು ಈ ಜಗತ್ತಿನಲ್ಲಿ ಒಳ್ಳೆಯ ರೀತಿ ಬದುಕನ್ನು ಸಾಗಿಸಬೇಕು. ಅದಕ್ಕೆ ಬೇಕಾದ ಎಲ್ಲ ಕೌಶಲ್ಯಗಳನ್ನು ಕೊಡೋಣ ಅಂತ. ಇದು ಯಾವುದೇ ರೀತಿಯ ಹಿಂಸೆ ಇಲ್ಲದೇ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಿಸೋದಕ್ಕೆ ಪಾಲಕರಾಗಿಯೂ ನಮಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಮತ್ತು ಸಾಧ್ಯ ಇದೆ ಕೂಡ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಮಕ್ಕಳು ಪಾಲಕರಿಗೆ ಗೊತ್ತಿಲ್ಲ ಯಾವ ಏಜಲ್ಲಿ ಏನೇನು ಬದಲಾವಣೆಗಳಾಗ್ತದೆ, ಹೇಗೆ ವರ್ತಿಸ್ತಾರೆ. ಯಾಕಂದರೆ ನಾವು ನಮ್ಮ ಏಜಿಗೆ ಅವ್ರನ್ನ ಥಿಂಕ್ ಮಾಡ್ತಾ ಇರ್ತೀವಿ, ಅದು ಹಾಗಲ್ಲ, ಕೆಲವೊಂದಿಷ್ಟು ಹಾರ್ಮೋನ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ, ಬದಲಾವಣೆ ಸಹಜ ಅಂತ ಹೇಳ್ತಾರೆ, ಹಿರಿಯರು ಅದನ್ನು ತಡ್ಕೋಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಹೇಗೆ ಗುರುತಿಸ್ತೀರಿ? ಹೇಗೆ ಇವರು ಬಂದು ಹೇಳಿದಾಗ ಅದನ್ನು ತಗೋತೀರಿ? ನಿಜ, ಹಿಂದೆ ಒಂದು ಅವಿಭಕ್ತ ಕುಟುಂಬದ ಪರಿಸ್ಥಿತಿ ಸನ್ನಿವೇಶ ಇದ್ದಾಗ ಮನೆಯೊಳಗಿನ ಹಿರಿಯರೇ ಇದನ್ನು ನಿಭಾಯಿಸಿಬಿಡ್ತಿದ್ರು. ಯಾವ ವಯಸ್ಸಿನ ಮಗು, ಅದು ಗಂಡು ಮಗು ಇರಲಿ ಹೆಣ್ಣು ಮಗು ಇರಲಿ, ಏನೇನಾಗುತ್ತೆ ಅನ್ನೋದು ಅದು ಪಾರಂಪರಿಕವಾಗಿ ಒಂದು ಮನೆತನದೊಳಗೆ ಬರ್ತಾ ಇದ್ದಂಥ ಒಂದು ಜ್ಞಾನ ಅದು. ಈಗ ಪರಿಸ್ಥಿತಿ ಹಾಗಿಲ್ಲ. ಸ್ವಲ್ಪ ಮಟ್ಟಿಗೆ ಇದ್ದಿರ್ಬೋದು ಅಲ್ಲಲ್ಲಿ. ಇಂಥ ಹೊತ್ತಿನಲ್ಲಿ ಎರಡು ಸಾಧ್ಯತೆ ಇದೆ. ನಮಗೆ ಇವತ್ತಿನ ಶಿಕ್ಷಣ ಮತ್ತು ವಿಜ್ಞಾನ ಕೊಡ್ತಾ ಇರುವ ಈ ಬೇರೆ ಬೇರೆ ವಯೋಮಾನದ ಮನಸ್ಥಿತಿ, ಬ್ರೈನ್ ಮತ್ತು ನೀವು ಹೇಳ್ದಂಗೆ ಹಾರ್ಮೋನ್ ಇತ್ಯಾದಿ ಹೇಗೆ ಬೆಳೀತಿರ್ತವೆ ಅನ್ನೋದು ಒಂದು ಶಿಕ್ಷಣ ಪಾಲಕರಿಗೆ ಕೊಡುವ ಸಂಸ್ಥೆಗಳು ಬರ್ತಾ ಇದ್ದಾವೆ, ಬಂದಿದ್ದಾವೆ.
ಅದರ ಸಹಾಯ ತಗೋಬೋದು, ಇಲ್ಲ ಅಂತಲ್ಲ. ಆದರೆ ಅದ್ರ ಮೇಲೇ ಅವಲಂಬಿಸ್ಬೇಕಂತೂ ಅನ್ನಿಸ್ತಾ ಇಲ್ಲ ನನಗೆ. ಆದರೆ ಅದು ಒಂದು ದಾರಿ ಇದೆ ಅಂತ ಹೇಳ್ತಾ ಇದ್ದೀನಿ. ಬೇಕಾದವರಿಗೆ ಅದು ಸಿಕ್ಕುತ್ತೆ, ಸಿಕ್ಕಲಿ ಕೂಡ. ಇನ್ನೊಂದೇನೆಂದರೆ ನಮಗೇನೆ ಒಂದು ವಿವೇಕ ಅನ್ನೋದೊಂದು ಪದ ಇದೆ ನಮ್ಮಲ್ಲಿ, ಒಂದು ವಿವೇಚನೆ ಮತ್ತು ವಿವೇಕ ಅಂತ. ಆ ಒಂದು ಮನೋಧರ್ಮ ಅದು ಬುದ್ಧಿ ಧರ್ಮನೂ ಹೌದು. ಯಾರಾದರೂ ಇವತ್ತಿಗೂ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇದೆ. ಅವಿಭಕ್ತ ಕುಟುಂಬದಿಂದ ನಾವು ಭಿನ್ನವಾಗಿ ಬಂದಿದ್ರೂ ಕೂಡ ಒಂದು ವಿವೇಚನೆ ಏನು ಅಂತಂದರೆ, ನನ್ನ ಮಾತು ಮತ್ತು ಕೃತಿ ನನಗೂ ನೋವು ಮಾಡುತ್ತಾ ಇಲ್ವಾ ಅನ್ನೋದು ನಾನು ತಿಳ್ಕೊಬೇಕು. ನನಗೆ ಗೊತ್ತಾಗುತ್ತಾ ನೋವಾಗಿ, ಇನ್ನೊಬ್ಬರಿಗೆ ನೋವಾಗುತ್ತೆ ಇಲ್ಲೋ ಅದು ಎರಡನೇದು ಇಟ್ಕೊಳ್ಳೋಣ. ನನಗೆ ಗೊತ್ತಾಗುತ್ತೆ ನಾನು ಮಾತಾಡೋದು ಮತ್ತು ನನ್ನ ಕ್ರಿಯೆ ದುಃಖ ನೋವು ಉಂಟು ಮಾಡುತ್ತೆ ಅನ್ನೋದು ನನಗೆ ಫಸ್ಟ್ ಗೊತ್ತಾಗುತ್ತೆ. ನನಗೆ ನೋವು ಮಾಡುತ್ತಾ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದು ಮೊದಲೇ ಸ್ಟೆಪ್, ಅದು ಗೊತ್ತಾಗಬೇಕು. ಅದೇ ಸಂವೇದನಾಶೀಲತೆ ಅಂದರೆ ನನ್ನ ಮಗುವಿಗೆ ಅದರಿಂದ ಹಿಂಸೆ ಆಗುತ್ತೆ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಹೊರಗೆ ಯಾವುದೋ ಒಬ್ಬ ಎಕ್ಸ್ಪರ್ಟ್ ಹತ್ರ ಹೋಗಿ ತಿಳ್ಕೊತೀನಿ ಅಂದರೆ ದೊಡ್ಡ ದುರಂತ ಅದು. ಹಿಂಗೆ ಎಳ್ಕೊಂಡು ಹೋಗ್ತೀನಿ ಶಾಲೆಗೆ ಅಂದರೆ ಕಣ್ಣೀರು ಬರುತ್ತೆ ಅಂತಂದರೆ ನನಗೂ ಕಣ್ಣೀರು ಬರಬೇಕು. ಏನಾದರೂ ಮಾಡಿ ಹೋಗುವಂಥ ಹೊಡೆಯೋದಕ್ಕೆ ಕೈ ಏಳಬಾರ್ದು. ಆಟ ಆಡ್ಕೊಂಡಿರ್ತೀನಿ ಮನೆಯಲ್ಲಿ ಅಂದರೆ ಬಾ ಅಂತ ಮನೆ ಕರ್ಕೊಂಡೋಗಿ ಆಟ ಆಡು, ನಾಳೆ ಹೋಗ್ತೀಯಾ ಹೋಗು. ಆದ್ರೆ ಮನೆಯಲ್ಲಿ ಕೆಲವು ಜವಾಬ್ದಾರಿ ಕೊಡಿ ಮಗುವಿಗೆ. ನೀನು ಇವತ್ತು ಶಾಲೆಗೆ ಹೋಗಲ್ಲ, ಅಮ್ಮನಿಗೆ ಸಹಾಯ ಮಾಡು, ಸ್ವಲ್ಪ ನೀನು ಕಸ ಹೊಡಿಬೇಕಪ್ಪ, ಹಿಂಗೆ ಏನೋ ಒಂದು ಜವಾಬ್ದಾರಿ ಕೊಡಿ. ಅದು ಕಲಿತದೆ. ಆ ಮೂಲಕ ಕಣ್ಣೀರು ಬರಲ್ಲ ಅದರ ಕೈಗೆ. ನಿಮ್ಮನ್ನು ಸಣ್ಣ ಮಗು ಅಪ್ಪನ ಮಗು ಸಂಬಂಧ ಹೆಂಗಿರುತ್ತೆ, ಯಾಕಂದರೆ ಮಗು ಗೊತ್ತಾಗುತ್ತೆ ಅಪ್ಪ ನನ್ನ ಕಣ್ಣಲ್ಲಿ ನೀರು ತರಿಸೋದಕ್ಕೆ ಇಷ್ಟಪಡಲ್ಲ. ಆ ಮಗು ಮುಂದೆ ದೊಡ್ಡವನಾದ ಮೇಲೆ ನಿಮ್ಮ ಕಣ್ಣಲ್ಲಿ ನೀರು ತರಿಸಲ್ಲ ಅಲ್ವಾ? ಆದ್ದರಿಂದ ಇದಕ್ಕೆ ಸಂವೇದನಾಶೀಲತೆ ಹೇಳ್ತೀವಿ. ವಿವೇಚನೆ, ವಿವೇಕ, ಸಂವೇದನಾಶೀಲತೆ. ಇನ್ನೊಬ್ಬರಿಗೆ ನನ್ನ ಕೃತಿ ಮಾತಿನಿಂದ ನೋವಾಗುತ್ತೆ ಇಲ್ಲ ಅನ್ನೋದು ತಿಳ್ಕೊಳ್ಳೋಕ್ಕೆ ನಮಗೆ ದೊಡ್ಡ ಡಿಗ್ರಿ ಏನು ಬೇಕಾಗಿಲ್ಲ ಅಲ್ವಾ? ನಾನು ಕೂಗಾಡಿದರೆ, ನಾನು ಹೊಡೆದ್ರೆ ನನ್ನ ಕೈನೂ ನೋಯುತ್ತೆ, ಹೊಡೆಸ್ಕೊಂಡವ್ರಿಗೂ ನೋವಾಗುತ್ತೆ. ಕೊನೆಗೆ ಅದರ ಪ್ರತಿಕ್ರಿಯೆ ಇರ್ತವೆ. ಇದೇ ಈ ಮಕ್ಕಳ ಮತ್ತು ಅಪ್ಪ ಮಕ್ಕಳ ಸಂಬಂಧದಲ್ಲಿ ಇದನ್ನೇ ಹೇಳಬೇಕಾಗಿದೆ. ಈ ಮುಕ್ತತೆ ಎಲ್ಲಿಂದ ಬರುತ್ತೆ ಅಂತಂದರೆ, ನೀವು ಸಣ್ಣವರಿದ್ದಾಗ ಈ ಒಂದು ಶಾಲೆಯ ಕಾರಣದಿಂದಾಗಿ ಕೊಡುವ ಹಿಂಸೆಯಿಂದಾಗಿ ಅವರ ಎಲ್ಲ ಮನಸ್ಸಿನ ಬೆಳವಣಿಗೆಗಳು ಕುಂಠಿತ ಆಗಿಬಿಡ್ತವೆ. ಆದ್ದರಿಂದ ಮುಂದೆ ಕೆಲವು ದಿನ ಆದಮೇಲೆ ಹೊರಗಡೆ ಅವ್ರೇನು ಮಾಡ್ತಾರೆ ಅದು ಯಾವುದೂ ನಿಮಗೆ ಗೊತ್ತಾಗಲ್ಲ. ಯಾಕೆಂದರೆ ಇಲ್ಲಿ ಬಂದು ಮಾಡಿಬಿಟ್ಟಿದ್ದೀರಿ ದಾರಿನ. ಹಿಂಸೆ ಆಗುತ್ತೆ, ನಾನು ಏನು ಹೇಳಿದ್ರು ಹಿಂಸೆ ಆಗುತ್ತೆ, ಹೊಡಿತಾರೆ, ಒಪ್ಪೋದಿಲ್ಲ. ಆವಾಗ ಆ ಮಗು ಹೊರಗೆ 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 ಹೋಗುತ್ತೆ. ದುರಂತಗಳು ಘಟಿಸಿ ರಿಸಲ್ಟ್ ಮಾತ್ರ ನಮಗೆ ಬರುತ್ತೆ. ಆವಾಗ ಅಳೋದು ಅಂದ್ಬಿಟ್ರೆ ಬೇರೆ ಕೆಲಸ ಏನೂ ಇರೋದಿಲ್ಲ ನಮ್ಮ ಕಡೆ. ಅದರಿಂದ ಮಕ್ಕಳಿಗೆ ನಾವು ಮಕ್ಕಳೊಂದಿಗೆ ಸಂವೇದನಾಶೀಲರಾಗಿರಬೇಕು. ಅದು ಇವತ್ತು ಶಾಲೆಗೆ ಹೋಗಲ್ಲ. ನಾನು ಯಾವಾಗಲೂ ಹೆಂಗೆ ನೋಡ್ತೀನಿ, ನನ್ನ ಜೀವನದಲ್ಲಿ ನಿಜಾನೂ ಮಾಡಿಕೊಂಡಿದ್ದೀನಿ. ಒಂದು ಮಗುವಿಗೆ ಇದು ಒಂದು ರೀತಿಯ ಟೀಕೆ ಅಂತ ತಗೋಬಹುದು. ಒಂದು ಮಗು 100ಕ್ಕೆ 75ರಷ್ಟು ಅಟೆಂಡೆನ್ಸ್ ಇದ್ದರೆ ಸಾಕು, 75%. ಇನ್ನು 25%ದ ಅರ್ಥ ಏನು? ಆಬ್ಸೆಂಟ್ ಆಗ್ಬೋದು ಅಂತಿದೆ. ಆ 25% ಆಬ್ಸೆಂಟ್ ಆಗೋದು ಹಕ್ಕು ಅಂತ ತಿಳ್ಕೊಂಬಿಡಿ. ಮಗು ಎಂಜಾಯ್ ಮಾಡಲಿ. ಬರೀ ಭಾನುವಾರ ನಮ್ಮ ಮಗಳಿಗೆ ಹಾಗೆ ಆಗಿದೆ. 25%ನ ಹಕ್ಕಿದೆ ಅಲ್ಲ, ನಾನು ಅದು ಹಕ್ಕು ಅಂತ ಕರಿತೀನಿ. ಮಗು ರಜೆ ಹಾಕೋದಕ್ಕಿರುವ ಹಕ್ಕುಗಳು ಹಾಕಲಿ. ಆದರೆ ಅದರಲ್ಲಿ ಸಾಮಾಜಿಕವಾಗಿ ಬೆಳೀಲಿ ಮಗು. ಊರಲ್ಲಿ ಓಣೆಯಲ್ಲಿ ಒಂದು ಹಬ್ಬ ಇದ್ದರೆ ಇರಲಿ ಬಿಡ್ರಿ, 4 ದಿನ ರಜೆ ಹಾಕಲಿ, ಏನಾಗುತ್ತೆ, ಆಡ್ಕೊಂಡಿರಲಿ. ಇದು ಕಲಿಕೆ, ದೊಡ್ಡ ಕಲಿಕೆ. ಮನೆಯಲ್ಲಿ ಆರಾಮಾಗಿ ಸುಮ್ಮನೆ ಆಡ್ಕೊಂಡಿರ್ತೀನಿ ಅಂತಂದ್ರೂ ಏನು ದೊಡ್ಡ ಕಲಿಕೆ ಇದೆ. ಸುಮ್ಮನೆ ಆಡ್ಕೊಂಡಿರೋದ್ರಲ್ಲಿ ಇದು ಒಂದು ವಯಸ್ಸಿನವರೆಗೂ ಭಾಳ ದೊಡ್ಡ ಬೆಳವಣಿಗೆ ಇದೆ ಅದಕ್ಕೆ ಅಂತ. ಮಗು ಸ್ವತಂತ್ರ ಆಗ್ತಾ ಇರುತ್ತೆ. ಯಾಕೆ ಹೀಗೆ ಆಗ್ತಾ ಇದೆ ಅಂತಂದರೆ ಇದರಿಂದ ಯಾಕೆ ಹೊರಗೆ ಬಂದಿದ್ದೀವಿ ಅಂದರೆ, ನಾವು ಎಲ್ಲವನ್ನೂ ಇವತ್ತು ಶಾಲೆಯ ತಲೆ ಮೇಲೆ ಹಾಕಿದ್ದೀವಿ. ಏನೇ ಜ್ಞಾನ ಬಂದ್ರೂ ಅದು ಭಾಷಾ ಜ್ಞಾನ ಇರಲಿ, ಗಣಿತ ಇರಲಿ, ಯಾವುದೇ ಇದ್ದಿರ್ಬೋದು, ಎಲ್ಲದೂ ಶಾಲೆ ಮೂಲಕನೇ ಬರಬೇಕು. ಶಾಲೆಯ
ಚೌಕಟ್ಟಿಗೆ ಇದು ಭಾರ ಆಗುತ್ತೆ. ಇದು ಎಲ್ಲದನ್ನು ಕೊಡೋಕ್ಕೆ ಶಾಲೆಯಿಂದ ಸಾಧ್ಯ ಆಗಲ್ಲ. ಗೊತ್ತಾಯ್ತಾ? ಒಂದು ಮಗುವಿನ ದುಃಖ ಹೇಗೆ ಪರಿಹಾರಬೇಕು ಅನ್ನೋದು ಶಾಲೆ ಹೇಳಲ್ಲ ನಿಮಗೆ. ಇನ್ಫ್ಯಾಕ್ಟ್ ಅದು ಸರಿ ಅನ್ನುತ್ತೆ. ಹೌದಾ? ವ್ಯಕ್ತಿತ್ವ ವಿಕಾಸನದ ಬಗ್ಗೆ ಎಲ್ಲ ಶಾಲೆಗಳಲ್ಲಿ ಮಾತಾಡ್ತಿರ್ಬೋದು, ಅದು ಮತ್ತೆ ಒಂದು ಪೇಪರ್ ಆಗಿ ಬರುತ್ತೆ. ಅದು ಒಂದು ದೊಡ್ಡ ಹಿಂಸೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಇರ್ತವೆ, ಅದನ್ನು ಬರೀಬೇಕು. ಏನೇ ಇರಲಿ, ನಾನು ಗಮನಿಸಿರೋದು ನಿಮ್ಗೆಲ್ಲರಿಗೂ ಗೊತ್ತಾಗತ್ತೆ. ಈಗ ಎಲ್ಲದನ್ನೂ ಶಾಲೆ ಮೇಲೆ ಹಾಕ್ತಾಯಿದ್ವಿ. ಯಾಕೆ? ಒಂದು ಭಾಷೆ ಬರಬೇಕು ಅಂದರೆ ಶಾಲೆ. ಇದರ ಅರ್ಥ ಶಾಲೆ ಬಿಟ್ಟು ಟ್ಯೂಷನ್ನಿಗೆ ಕಳಿಸಿ ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಳ್ಬಾರ್ದು. ಓಕೆ? ಅಂದರೆ ಒಂದು ನಿರ್ದಿಷ್ಟ ಚೌಕಟ್ಟಿನ ಒಳಗೇನೆ ಎಲ್ಲದನ್ನೂ ಸಾಧಿಸ್ಬೇಕನ್ನೋ ಒಂದು ಹಪಹಪಿ, ಒಂದು ತಪ್ಪು ತೀವ್ರತೆಯಲ್ಲಿ ಇರೋದರಿಂದ ಒತ್ತಡಕ್ಕೆ ಒಳಗಾಗಿದ್ದೀವಿ ನಾವು ಅಂತ. ಆ ಒತ್ತಡದ ಬದುಕು ಯಾಕೆ ಬೇಕು ನಮಗೆ ಅಂತ. ಆರಾಮಾಗಿರೋಣ ಅಲ್ವಾ? ಮಗು ಶಾಲೆ ಬಿಟ್ಟಿದೆ ಅಂದರೆ ಸಾಧ್ಯ ಆದರೆ ನಾನು ರಜೆ ಹಾಕಬೇಕು. ಮಗು ಒಂದೆರಡು ಕತೆ ಹೇಳ್ಕೊಂಡು ಹಾಡು ಹಾಡ್ಕೊಂಡು ಯಾಕೆ ಇರಬಾರ್ದು ಮನೆಯಲ್ಲಿ? ಇದು ಅಸಂಭವ ಅಲ್ಲ ಮತ್ತು ಅವ್ಯಾವಹಾರಿಕವಾದ ಇಂಪ್ರಾಕ್ಟಿಕಲ್ ಆದಂಥ ಸಲಹೆನೂ ಅಲ್ಲ. ಆಗತ್ತೆ, ಆಡ್ಬೋದು ಮನೆಯಲ್ಲಿ. ಯಾಕಂದರೆ ಇದು ಈ ಜೀವನ ಇರೋದು ಮುಂದೆ ಯಾವುದೋ ಒಂದು ಹಂತದಲ್ಲಿ ನನ್ನನ್ನು ನಾನು ಮಾರುಕಟ್ಟೆಯಲ್ಲಿ ಮಾರ್ಕೊಳ್ಳೋದಕ್ಕೆ ಇರೋ ತಯಾರಿ ಅಲ್ಲ. ನನ್ನ ಬಾಲ್ಯ, ನನ್ನ ಯೌವನ, ನಾನು ಬಾಲಕನಾಗಿದ್ದಾಗ ಅಥವಾ ಬಾಲಕಿಯಾಗಿದ್ದಾಗ ನನ್ನ ಜೀವನ ಅಲ್ಲೇ ಪೂರ್ಣ ಇದೆ. ಮುಂದಿನ ದಿನಕ್ಕಲ್ಲ ಆ ಬಾಲ್ಯ ಇರೋದು. ನಾನು ಯುವಕನಾಗಿದ್ದಾಗ ಮುಂದೆ ಮುದುಕಾದ್ಮೇಲೆ ಹೆಂಗಿರ್ಬೇಕು ಅನ್ನೋದಕ್ಕಲ್ಲ, ಅದು ಚಿಂತೆ ಮಾಡೋಕ್ಕಲ್ಲ ಇರೋದು. ಇವತ್ತು ಏನೋ ಆಗಿದ್ದಾಗನೇ ಅಲ್ಲಿ ಒಂದು ಪರಿಪೂರ್ಣತೆ ಇದೆ. ಆವಾಗ ನಾನು ಏನೇನು ಗಳಿಸ್ಬೇಕು ಅದನ್ನೆಲ್ಲ ಸಂತೋಷದಿಂದ ಗಳಿಸೋಣ ಅಂತ, ನಾನು ವೇಸ್ಟ್ ಮಾಡು ಅಂತ ಹೇಳ್ತಾ ಇಲ್ಲ. ಆವಾಗ ನಾನು ಕಲಿಬೇಕು. ಸಣ್ಣ ಮಗು ಬಿಡಿ, ಕಾಲೇಜಿಗೆ ಬಂದಿದ್ದೀನಿ. ಕಾಲೇಜಿನಲ್ಲಿ ನಾನು ತಗೊಂಡಿರೋ ವಿಷಯಗಳ ಆಳಕ್ಕೆ ಹೋಗೋಣ. ಬರೀ ಪರೀಕ್ಷೆಗೆ ಕಲಿಬೇಕಂತಿಲ್ಲಲ್ಲ ನಾನು. ಪರೀಕ್ಷೆ ಅವಾಗ ಸಮಸ್ಯೆನೇ ಅಲ್ಲ. ವಿಷಯದ ಆಳಕ್ಕೆ ಹೋಗೋಣ. ವಿಷಯದ ಒಂದು ಸೌಂದರ್ಯ ಇದೆ. ಪ್ರತಿ ವಿಷಯದಲ್ಲಿ ಒಂದು ಸೌಂದರ್ಯ ಇದೆ. ಆ ವಿಷಯದ ಸೌಂದರ್ಯ ಅಂತಿದೆ. ಅದನ್ನು ಅನುಭವಿಸೋದ್ರ ಕಡೆ ಹೋಗ್ಬೇಕು ನಾನು. ಪರೀಕ್ಷೆ ಅದರಲ್ಲಿ 1% ಅಷ್ಟೇ ಬರಿತೀನಿ ನಾನು. ಸೌಂದರ್ಯ, ಸುಖ ಇದೆಯಲ್ಲ, ಜ್ಞಾನದ ಸುಖ, ಸಿಕ್ಕಾಪಟ್ಟೆ ಹುಡ್ಕೊಂಡು ಹೋಗೋಣ. ಲೈಬ್ರರಿಯಿಂದ ಲೈಬ್ರರಿಗೆ ತಿರುಗಾಡೋಣ, ಫೀಲ್ಡ್ ವರ್ಕ್ ಮಾಡೋಣ, ಜನಗಳನ್ನ ಭೇಟಿ ಮಾಡೋಣ. ಆದರೆ ಅದೆಲ್ಲ ಬರೀಬೇಕು ಅಂತಲ್ಲ ಪರೀಕ್ಷೆನಲ್ಲಿ. ಪರೀಕ್ಷೆಗಿದು ಏನೂ ಅಲ್ಲ ಆ್ಯಕ್ಚುಲಿ. ಅದರಿಂದ ಯುವಕನಾಗಿದ್ದಾಗ ಸಂಪೂರ್ಣವಾಗಿ ಇದನ್ನು ನಾನು ಹೀರ್ಕೋಬೇಕು. ಸರ್ವತೋಮುಖವಾಗಿ ನಾನು ಇದನ್ನು ಹೀರ್ಕೋಬೇಕು. ಆಮೇಲೆ ನೌಕರಿ, ಇವನ್ನೆಲ್ಲ ಹೆದರಿಸ್ತಾರೆ. ನಿಮ್ಗೆ ಸರ್ಕಾರಿ ನೌಕರಿನೇ ಬೇಕು, ಇಲ್ಲದಿದ್ರೆ ಸತ್ತು ಹೋಗ್ತೀರಾ, ಸರ್ಕಾರನೇ ಕೊಡಬೇಕು, ಇಲ್ಲ ಯಾವುದೊಂದು ಪ್ರೈವೇಟ್ ಇದರಲ್ಲಿ ಹೋಗಬೇಕು, ಅದು ಇದು ಸಿಗದೆ ಹೋದರೆ ಏನೋ ಒಂದು ಆಗುತ್ತೆ. ಈ ಭಯಗಳನ್ನು ಹುಟ್ಟಿಸ್ತಲ್ಲ, ಇದನ್ನು ಮತ್ತೆ ನೋಡಬೇಕು. ಹೌದು, ಡಿಗ್ರಿ ಪಡ್ಕೊಂಡೆ, ಅನುಭವಿಸಿದ್ದೀನಿ, ಎಲ್ಲ ನಿಜ. ಒಂದು ಇಂಟರ್ವ್ಯೂಗೆ ಹೋಗ್ತೀನಿ, ಫೇಲ್ ಆಗ್ತೀನಿ, ಬರ್ತೀನಿ. ಬಟ್ ಈ ಇಂಟರ್ವ್ಯೂಗೆ ಹೋಗ್ತೀನಲ್ಲ, ಬರ್ತೀನಿ, ಫೇಲ್ ಆಗ್ತೀನಿ, ಇದು ಜೀವನದ ಒಂದು ಅವಿಭಾಜ್ಯ ಭಾಗ. ಇದು ಹೀಗೆ ಇರುತ್ತೆ. ಅಲ್ಲಿ ಸೋಲಿರುತ್ತೆ, ಗೆಲುವು ಇರ್ಬೋದು, ಸೋಲಿನ ಪರಂಪರೆ ಇದ್ದಿರ್ಬೋದು. ಬಟ್ ನೀನು ಸೋಲ್ಬೇಡ, ವ್ಯವಸ್ಥೆಯ ಸೋಲನ್ನು ತಿಳ್ಕೊ. ನೀನೊಬ್ಬ ಮನುಷ್ಯನಾಗಿ ಅದು ಗುರುಸಿ ನಿನಗೆ ಕೆಲಸ ಕೊಟ್ಟಿಲ್ಲ ಅಂದರೆ ನಿನ್ನ ಸೋಲು ಅಂತ ತಿಳ್ಕೊಂಡು ನೀನ್ಯಾಕೆ ಸೀಮೆ ಎಣ್ಣೆ ಸುರ್ಕೊಂಡು ಸಾಯ್ತೀಯ? ವ್ಯವಸ್ಥೆ ಅದು. ನೀನು ಚೆನ್ನಾಗಿರು. ಮತ್ತೆ ಏನು ಊಟ, ತಾಳ್ಮೆ ಇರಲಿ, 2 ಊಟ ಸಿಕ್ಕತ್ತೆ. ಓಕೆ, ನಂಬಿಕೆ ಇರಲಿ ಜೀವನದ ಮೇಲೆ ಅಂತ. ಏನೋ ಒಂದು ಮಾಡಿಬಿಟ್ಟು ಈಗಲೇ ಆಗಬೇಕು ಅನ್ನೋ ಹಠ ಬೇಕಾಗಿಲ್ಲ ಅಂತ. ಮತ್ತೆ ಆದರೆ ಇದು ಎಲ್ಲದನ್ನು ನೀನು ಎಂಜಾಯ್ ಮಾಡು ಅಂತ ಅನ್ನೋದು ಕಲಿಸ್ಕೊಡ್ಬೇಕು ನಾವು ಹಿರಿಯರು ಮಗುವಿಗೆ. ಈ ಇಂಟರ್ವ್ಯೂ ಹೆಂಗೆ ಫೇಲ್ ಆಯ್ತು ಕಣೋ, ಏನೇನು ಪ್ರಶ್ನೆ ಕೇಳಿದ್ರಿ ಹೇಳಿ ನೋಡೋಣ, ಹೆಂಗಿದೆ, ತಮಾಷೆ ಇರುತ್ತೆ ಹೇಳೋ ನೋಡೋಣ. ಮನೇಲಿ ಅಪ್ಪ ಅಮ್ಮ ಮಾತಾಡಲಿ, ಗೆಳೆಯರು ಮಾತಾಡಲಿ, ಆಡ್ಕೊಳ್ಳಿ, ಏನು ತಪ್ಪಿದೆ. ಆದರೆ ಈ ಪ್ರತಿಯೊಂದರಿಂದ ಕಲಿತಾ ಒಂದು ಯಾವುದೋ ಇಂಟರ್ವ್ಯೂನಲ್ಲಿ ಕ್ಲಿಕ್ ಆಗ್ತೀಯ. ಅಥವಾ ಈ ಪ್ರಾಸೆಸ್ನಲ್ಲಿ ನಿನಗೆ ನಿನ್ನ ಹೆಜ್ಜೆ ಸ್ವಂತ ಹೆಂಗೆ ಇಡಬೇಕು ಅನ್ನೋದು ಗೊತ್ತಾಗತ್ತೆ. ಅದನ್ನು ತಗೋ, ರಿಸ್ಕ್ ತಗೋ, ಬೆಳಿ. ಇದು ಸಾಧ್ಯ ಆಗಬೇಕಾದ್ರೆ ನೀವು ಸಣ್ಣಂದಿರೋತ್ಲೆ ಮಕ್ಕಳಲ್ಲಿ ಆತ್ಮವಿಶ್ವಾಸ ತುಂಬಿ ಅಪರಾಧಿ ಪ್ರಜ್ಞೆ ತರಬೇಡಿ. ಸೋಲಿನ ಬಗ್ಗೆ, ಸೋತ್ವಿ ಅಂತಂದರೆ ಅಪರಾಧಿ ಪ್ರಜ್ಞೆ ತರಬಾರ್ದು.
ಪರೀಕ್ಷೆನಲ್ಲಿ ಆಗಲಿ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಸೋತ್ವಿ ಅಂತಂದರೆ ಮೊದಲಿಗೆ ಆ ಸ್ಪರ್ಧೆನೇ ಪ್ರಶ್ನೆ ಮಾಡ್ತೀನಿ. ನಾನು ವೈಯಕ್ತಿಕವಾಗಿ ಎಲ್ಲ ರೀತಿಯ ಸ್ಪರ್ಧೆಗಳನ್ನು ನಾನು ಪ್ರಶ್ನೆ ಮಾಡ್ತೀನಿ. ಆದರೂ ಇದ್ದಾವೆ ಅಂತಂದರೆ ಜಸ್ಟ್ ಗೋ ಆ್ಯಂಡ್ ಪಾರ್ಟಿಸಿಪೇಟ್ ಆ್ಯಂಡ್ ಹ್ಯಾವ್ ಅ ಫನ್. ಮಜಾ ಇರುತ್ತೆ, ಹೋಗು ಅಷ್ಟೆ, ಚಿಂತೆ ಮಾಡೋಕ್ಕೆ ಹೋಗೋಣ. ನೋಡ್ರಲ್ಲೇ ನನಗೆ ಬಹುಮಾನನೇ ಬರಲಿಲ್ಲ ಅಂತ ಖುಷಿಯಿಂದ ಹೇಳೋಕ್ಕೆ ಸಾಧ್ಯ ಆಗಬೇಕು ನಮಗೆ. ಹೌದಾ, ನೋಡಿ ಅದ್ರಾಗೆ ಸೋತಿದ್ದೆ, ಇದ್ರಾಗೂ ಸೋತ್ಬಿಟ್ಟಿದ್ದೀನಿ ಕಣೋ ನಾನು ಅಂತ ಹೇಳೋಕ್ಕೆ ಸಾಧ್ಯ ಆಗಬೇಕು. ಏನು ತಪ್ಪಿದೆ ಅಲ್ವಾ? ಈ ಮನೋಧರ್ಮ ಬೆಳೆಸೋದು ಮನೆಯ ಕೆಲಸನೂ ಹೌದು, ಶಾಲೆಯ ಕೆಲಸನೂ ಹೌದು, ಅಥವಾ ಇಬ್ಬರ ಕೆಲಸನೂ ಹೌದು. ಈ ಮನೋಧರ್ಮ, ಕೆಚ್ಚು, ಆತ್ಮಗೌರವ ಇದು ಇದ್ದವರು ಮುಂದೆ ಜೀವನದಲ್ಲಿ ಸೆಟ್ಲ್ ಆಗೋದಂತೀವಲ್ವ, ಹಾಗೇ ಆಗ್ತಾರೆ. ಅದಕ್ಕೆ ನೀವೇ ದೊಡ್ಡ ಉದಾಹರಣೆ. ಗೋಲ್ಡ್ ಮೆಡಲಿಸ್ಟ್ ಆಗಿ ಕೂಡ ಕೆಲಸ ಸಿಕ್ಕಿಲ್ಲ ಅಂದ್ರೆ ನಿಮ್ಮನ್ನು ಕಟ್ಕೊಂಡಿದ್ರಿ. ಅದ್ರ ಮುಂದೆ ಮಾತಾಡೋಣ. ಮೇಡಮ್, ಒಂದು ಪ್ರಶ್ನೆ ಇದೆ, ಭಾಳ ಸೂಕ್ಷ್ಮವಾದ ಪ್ರಶ್ನೆ. ಮೋಸ್ಟ್ಲಿ ಎಲ್ಲ ಹೆಣ್ಣುಮಕ್ಕಳಿಗೆ ಅದು, ಹೆಣ್ಣು ಮಕ್ಕಳು ಹೆತ್ತವ್ರಿಗೆ ಅದು ಗೊತ್ತಿರುತ್ತೆ. ತುಂಬ ಪರ್ಸ್ನಲ್ ಆದ ವಿಷಯಗಳನ್ನ ನಿಮ್ಮ ಹತ್ರ, ತಾಯಿ ಹತ್ರನೇ ಮಗು ಹಂಚ್ಕೊಳ್ಳೋಕೆ ಸಾಧ್ಯ. ಈ ಮಂತ್ಲಿ ಪೀರಿಯಡ್ ಬಂದಾಗ ಮಕ್ಕಳದ್ದು ಮಾನಸಿಕ ಸ್ಥಿತಿ ಬೇರೆ ಆಗುತ್ತೆ, ಓದಿನ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಮಾತಾಡೋ ರೀತಿ ಬದಲಾಗುತ್ತೆ, ಒಂದಿಷ್ಟೇನೋ ಸಿಟ್ಟಿನಿಂದ ವರ್ತಿಸ್ತಾರೆ ಅಂತ ಹೇಳ್ತಾರೆ. ಅದು ಹೇಗೆ? ಅದು ಸ್ವಲ್ಪ ಮಟ್ಟಿಗೆ ಇರುತ್ತೆ ಸರ್. ಪ್ರತಿ ತಾಯಂದಿರಿಗೂ, ಒಟ್ಟಾರೆ ಪ್ರತಿ ಹೆಣ್ಣಿಗೂ ಅದು ಇದ್ದೇ ಇರುತ್ತೆ. ಅಂಥ ಒಂದು ಟೈಮಲ್ಲಿ ಏರುಪೇರಾಗುತ್ತೆ, ಮನಸ್ಸಿಂದಾಗಲಿ ದೈಹಿಕ ಒಂದು ಸ್ಥಿತಿಗತಿ ಆಗಲಿ ಆಗುತ್ತೆ. ಅಂದರೆ ಕೆಲವು ಸಲ ಹೇಗೆ ಬರುತ್ತೆ ಸಿಚುವೇಶನ್ಸ್ ಅಂದರೆ, ಅದನ್ನು ಮೀರಿನೇ ನಾವು ಮಾಡಬೇಕಾಗಿರುತ್ತೆ. ಆ ಎಲ್ಲ ಮಾನಸಿಕ ಮತ್ತು ದೈಹಿಕ ಇತಿಮಿತಿಗಳನ್ನ ಆವಾಗಿನ ಆ ಕಂಡೀಷನ್ನ ಬಿಟ್ಟಾಕಿ ಕೆಲಸ ಮಾಡಬೇಕಾಗಿರೋ ಸಂದರ್ಭ ಬರುತ್ತೆ. ಅದಕ್ಕೆ ತಯಾರಾಗಬೇಕು ಮೊದಲಿಗೆ. ಅದು ಒಂದು ಮನಸ್ಸಿನ ಸ್ಥಿತಿನೇ ಭಾಳ ಮುಖ್ಯ ಅನಿಸುತ್ತೆ ಇಲ್ಲಿ. ಅದು ದೇಹದ ಮೇಲೇನೂ ಪರಿಣಾಮ ಬೀರುತ್ತೆ. ಆಗುತ್ತೆ ಸರ್. ಅಂಥ ಸಮಯದಲ್ಲಿ ಆಗ್ತಾಯಿದೆ ಅಂತ ನಾವು ಹಾಗೆ ಕೂತ್ಕೊಂಡ್ರೆ ಅದು ಒಂದು ಸಲ 2 ಸಲ ಓಕೆ, ಅದು ಸರಿ ಆಗ್ಬೋದು. ಆನಂತರ ಪ್ರತಿ ತಿಂಗಳು ಎಲ್ಲ ನಮ್ಗೆ ಅನುಕೂಲಕರವಾಗೇ ಇರೋದಿಲ್ವಲ್ಲ. ಅದನ್ನ ಮೆಟ್ಟಿನೂ ನಿಂತು ನಾವು ಹೊರಗೆ ಹೋಗಲೇಬೇಕು. ಏನೋ ಒಂದು ಮನೇಲಿದ್ದರೂ ಕೂಡ ಏನೋ ಒಂದು ಮಾಡೋ ಜವಾಬ್ದಾರಿ ಇರುತ್ತೆ. ಅದನ್ನೆಲ್ಲ ಸಾಧಿಸ್ಕೋಬೇಕಾಗಿರೋದಂಥದ್ದು ಒಂದು ಬೇಕು. ಅದು ಇಲ್ಲಾಂದರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನಾವೇ ದುರ್ಬಲ ಆಗ್ತಾ ಹೋಗ್ತೀವೇನೋ ಅಂತ ಅನಿಸುತ್ತೆ. ತೀರಾ ಕೆಲವ್ರಿಗೆ ತಡ್ಕೊಳ್ಳೋಕ್ಕೆ ಆಗದಿರೋ ಅಂಥ ಒಂದು ಹೊಟ್ಟೆ ನೋವು ಅದು ಇದು ಬರುತ್ತೆ. ಅಂಥ ಸಂದರ್ಭದ ಅದನ್ನು ಹೊರತುಪಡಿಸಿದ್ರೆ ಬೇರೆ ಸಮಯದಲ್ಲಿ ಏರ್ಪೇರುಗಳೊಂದಿಗೆ ಎಲ್ಲನೂ ಹಾಗೆ ನಡೀತಾ ಇರುತ್ತೆ ಅಂತ ನನಗನ್ಸುತ್ತೆ ಅಲ್ವಾ. ಅದ್ರ ಬಗ್ಗೆ ನಾವು ಅಂದರೆ ಅದನ್ನು ಮಾತಾಡಿದ್ದೀವಿ ಮುಂಚೆಯಿಂದನೂ. ಅವಳಿಗೆ ನಾನು ಕೂಡ ಹೇಳೋದು ಹೀಗಿರುತ್ತೆ, ಇಂಥ ಟೈಮ್ನಲ್ಲಿ ಈ ಥರ ಇರುತ್ತೆ. ಆವಾಗ ಅದೇ ದೊಡ್ಡದು ಮಾಡ್ಕೊಂಡು ಹಂಗಿರೋದು ಬೇಡ. ಅದು ಒಂದು ಸ್ವಲ್ಪ ರೆಸ್ಟ್ ತಗೋ, ಉಳ್ಕಿದ ರೊಟೀನ್ ಎಲ್ಲ ಏನಿದೆಯೋ ಅದು ಕಂಟಿನ್ಯೂ ಆಗಬೇಕು. ಅದು ಆವಾಗ ನಮ್ಮಲ್ಲಿ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶಕ್ತಿ ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸರ್, ನನಗೆ ತಿಳಿದ ಮಟ್ಟಿಗೆ. ಕೆಲವ್ರಿಗೆ ಅಂಥ ಪೀರಿಯಡ್ ಆಗಿರೋ ಟೈಮ್ನಲ್ಲೇ ಹೆಚ್ಚು ಎನರ್ಜಿ ಇರುತ್ತೆ. ಹೌದೌದು. ಉದಾಹರಣೆಗೆ ನಾನೇ ಇದ್ದೀನಿ, ನಮ್ಮ ತಾಯಿ ಇದ್ದಾರೆ, ನಾನೇ ಇದ್ದೀನಿ. ಅಂಥ ಟೈಮ್ನಲ್ಲಿ ಕೆಲಸ ಜಾಸ್ತಿ ಮಾಡ್ತೀವಿ, ದೈಹಿಕವಾಗಿನೂ ತುಂಬ ಕೆಲಸ ಮಾಡ್ತೀವಿ, ಮಾನಸಿಕವಾಗಿ ಗಟ್ಟಿತನ ಇರುತ್ತೆ. ಬಟ್ ಅದೇ ಹೊತ್ತಿಗೆ ಸ್ವಲ್ಪ ಕಿರಿಕಿರಿ, ಸಿಡುಕ್ತನ, ಸಡನ್ನಾಗಿ ಸಿಟ್ಟು ಬರೋದು, ಎದಕ್ಕೆ ಬರುತ್ತೆ ಅಂತ ಗೊತ್ತಾಗಲ್ಲ. ಇದೂ ಉಂಟು, ಇದೂ ಇದೆ. ಅಂದರೆ ಅದು ಗೊತ್ತಿಲ್ಲ, ಅವ್ರವ್ರ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಮೇಲೆ ಅದು ಅವಲಂಬಿತ ಆಗುತ್ತೆ ಅನಿಸುತ್ತೆ. ಬಟ್ ಇದು ಸಂಬಂಧದಲ್ಲಿ ಗಂಡಿನ ಪಾತ್ರನೂ ಇರುತ್ತೆ. ಯಾಕೆಂದರೆ ಸಂಬಂಧದಲ್ಲಿ ಆಗ್ತಿರುತ್ತೆ, ಮನೆಯಲ್ಲಿ ಆಗ್ತಿರುತ್ತೆ. ಗಂಡಿಗೂ ಈ ಬಗ್ಗೆ ಒಂದು ಅರಿವು ಬೇಕಾಗತ್ತೆ. ಆವಾಗ ಒಳ್ಳೆಯ ಸಹಕಾರ, ಬೆಂಬಲ ಸಿಕ್ಕತ್ತೆ ಹೆಣ್ಮಕ್ಳಿಗೆ. ನಮ್ಮ ಮನೆಯಲ್ಲಿ ಹಾಗಿದೆ. ಇಲ್ಲೂ ಕೂಡ ನಾವು ಒಂಥರ ಮುಕ್ತವಾಗಿದ್ದೀವಿ. ಎಷ್ಟೋ ಸಲ ಬಾಯ್ಬಿಟ್ಟು ಏನು ಹೇಳಿಲ್ಲ ಅಂದ್ರೆ ಅದು ಹೇಗೋ ಕಮ್ಯುನಿಕೇಟ್ ಆಗಿರುತ್ತೆ. ಇದ್ದಾಗ ಕೇಳಿಬಿಟ್ಟಿದ್ರೆ ನಾನು ಕೆಲವೊಂದಿಷ್ಟು ಬದಲಾವಣೆಗಳು ಮಾಡ್ಕೊಳ್ತೀನಿ. ಒಂದು. ಎರಡನೇದು, ಎಷ್ಟೋ ಸಾರಿ ನನ್ನ ಮಗಳಾಗಲಿ ಇವರಾಗಲಿ ಎಲ್ಲರೂ ದೀರ್ಘ ಪ್ರವಾಸಕ್ಕೆ ಹೋಗಬೇಕಾದ್ರೆ ಇದನ್ನು ಓಪನ್ ಆಗಿ ಹೇಳ್ತೀನಿ, ನೀವು ಎಡಿಟ್ ಮಾಡ್ಬೋದು, ಬಿಡ್ಬೋದು. ಪ್ಯಾಡ್ಸ್ ತೊಗೊಂಡಿದ್ದೀರಾ, ಇದಾವ ಡೇಟ್ಸ್ ಬಂದರೆ ಏನು ತಪ್ಪಿದೆ ಕೇಳೋದಕ್ಕೆ? ಅದು ಒಂದು ಸಹಜವಾದ ದೈಹಿಕವಾದ ಪ್ರಾಕೃತಿಕವಾದ ಒಂದು ವಿದ್ಯಮಾನ. ಅದರಲ್ಲಿ ಅಸಹ್ಯ ಪಡುವಂಥದ್ದಾಗಲಿ ಮುಚ್ಚಿಡೋದು ನಾವೇನು ಪಬ್ಲಿಕ್ ಮಾಡ್ಕೊಂಡು ಹೋಗೋದು ಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇಲ್ಲ. ತೀರಾ ಅದನ್ನು ಪ್ರತ್ಯೇಕ ಮಾಡಬೇಕಾದ ಅಗತ್ಯ ಇರಲ್ಲ.
ಮನೆಯೊಳಗಾದ್ರೂ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಒಂದು ಈ ಮುಕ್ತತೆ ಈ ವಿಷಯದಲ್ಲಿ ಇದ್ಬಿಟ್ಟಾಗ ಅಲ್ಲಿನೂ ಒಂದು ಬೆಂಬಲ ಸಿಗುತ್ತೆ. ಆವಾಗ ಆ ಮಗುವಿಗೆ ಅಥವಾ ಹೆಣ್ಮಕ್ಳಿಗೆ ಯಾರಿಗೇ ಆಗಲಿ ಆ ಪ್ರತ್ಯೇಕ ಮಾಡಿದಾಗ ಆಗುವ ಹಿಂಸೆ ಇದೆಯಲ್ಲ ಅದು ಎಷ್ಟೋ ಕಡಿಮೆ ಆಗುತ್ತೆ ಅಂತ. ಎಷ್ಟೋ ನೀವು 100ಕ್ಕೆ 100 ಹೋಗ್ಲಿಕ್ಕಿಲ್ಲ, ಆದರೆ ಎಷ್ಟೋ ಕಡಿಮೆ ಆಗುತ್ತೆ. ನಮ್ಮ ಮಗಳನ್ನ ಕೇಳ್ಬೋದು ಬೇಕಾದ್ರೆ. ಇದು ಅದೇ ನೀವು ಹೇಳಿದಾಗೆ ಸರಿ ಇದೆ ಅದು. ಯಾಕಂದ್ರೆ ಮನೆಯಲ್ಲಿರೋ ಅಣ್ಣ ತಮ್ಮ ಇರಲಿ ಗಂಡ ಇರಲಿ ತಂದೆ ಯಾರೇ ಇದ್ರೂ ಗಂಡು ಮಕ್ಳಿಗೂ ಇದೊಂದು ಸಹಜವಾದ ಒಂದು ಪ್ರಕ್ರಿಯೆ ಅನ್ನೋ ಒಂದು ಮೈಂಡ್ಸೆಟ್ ಆದರೆ ಹೊರಗಿನ ಹೆಣ್ಮಕ್ಳದೂ ಅವ್ರಿಗೆ ಅರ್ಥ ಆಗುತ್ತೆ. ಆವಾಗ ಅದೇ ಏನೋ ಒಂದು ಬೇರೆ ಇದೇ ಬೇರೆ ಆ ಒಂದು ವ್ಯತ್ಯಾಸ ಆ ಡಿಸ್ಟೆನ್ಸು ಈವನ್ ಆಫೀಸ್ನಲ್ಲಿ ಹೆಣ್ಮಕ್ಳು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಯಾಕಂದ್ರೆ ಮನೆಯಲ್ಲಿ ಆ ಸಮಯದನೇ ನಾವು ಬೆಳೆಸ್ಕೊಂಡಿರ್ತೀವಿ. ಆವಾಗ ಸೂಕ್ಷ್ಮವಾಗಿ ಕೇಳ್ತೇನೆ, ನಿಮ್ಗೆ ರಜೆ ಬೇಕಾಗಿ ತಗೋಬಹುದು ಅಂತ. ಎಷ್ಟು ರಿಲೀಫ್ ಆಗಿಬಿಡುತ್ತೆ ಗೊತ್ತಾ ಅವ್ರಿಗೆ. ಅವ್ರು ತಗೊಳ್ತಾರೋ ಬಿಡ್ತಾರೋ ಕಣ್ಣಂಚಿನಲ್ಲಿ ನೀರು ಬರ್ತದೆ. ಒಬ್ರು ಕಾಳಜಿ ತಗೊಳ್ತಾರೆ ಅಂತ. ಆಫೀಸು ಬರೀ ಕೆಲಸ ಮಾಡೋ ದುಡ್ಡು ಕೊಡೋ ಜಾಗ ಅಲ್ಲ, ಕೆಲಸ ಕೊಡೋ ಜಾಗ ಅಲ್ಲ, ಕಾಳಜಿ ವಹಿಸುವ ಮಾನವೀಯ ಸಂಬಂಧ ಇರುವ ಸ್ಥಳನೂ ಅಂತ ಅನಿಸಿದರೆ ಅವತ್ತು ಒಂದಿನ 2-3 ದಿನ ರಜೆ ಹಾಕ್ಬೋದು. ಬಟ್ ಡಬಲ್ ಎನರ್ಜಿಯೊಂದಿಗೆ ಬಂದು ಕೆಲಸ ಮಾಡ್ತಾರೆ. ಹಂಗಾಗುತ್ತೆ ಅದು ಆ್ಯಕ್ಚುಲಿ. ನಿಮಗೆ ನಮ್ಮ ಅಥವಾ ಕಾಲೇಜು ನಡೀತಾನೆ ಇರುತ್ತೆ, ಆ ಥರದ್ದು ಆದಾಗ ಏನಾದರೂ ಮಾನಸಿಕ ಪರಿಣಾಮ ಯಾವತ್ತಾದ್ರೂ ನಿಮಗೆ ಇರುದುಂಟ ಅಥವಾ ಅಕ್ಕಪಕ್ಕದಲ್ಲಿ ಮುಜುಗುರ ಅಥವಾ ನಿಮ್ಮ ಇದರಲ್ಲಿ ಹೇಳ್ತಾರೆ? ಮುಜುಗರ ಅಂತೂ ಆಗಿಲ್ಲ ನನಗೆ, ಎಂದೆಂದೂ ಆಗಿಲ್ಲ. ಯಾಕಂದರೆ ಇದ್ರ ಬಗ್ಗೆ ಶಿಕ್ಷಣ ಮನೆಯಲ್ಲೂ ಸಿಗ್ತಾ ಇದೆ, ಶಾಲೆಯಲ್ಲೂ ಅದನ್ನ ಸರಿಯಾದ ವಯಸ್ಸಿಗೆ ಕೊಡ್ತಾ ಹೋಗಿದ್ದಾರೆ. ಶಾಲೆಯಲ್ಲಿ ಹೇಳ್ತಾರೆ? ಅಂದ್ರೆ ನನ್ನ ಶಾಲೆಯಲ್ಲಿ ಹೇಳ್ತಿದ್ರು. ಎಲ್ಲ ಕಡೆ ಹಂಗಿದೆ ಅಂತಲೂ ಹೇಳಕ್ಕಾಗಲ್ಲ, ಇದ್ರೆ ಒಳ್ಳೇದು. ಆದರೆ ಮಾನಸಿಕವಾಗಿ ಹಾರ್ಮೋನ್ಸ್ಗಳ ಕಾರಣದಿಂದ ಆಗುತ್ತೆ. ಪ್ರತಿ ಹೆಣ್ಣಿಗೂ ಬೇರೆ ಬೇರೆ ಥರನೇ ಅದು ಅನುಭವ ಆಗುತ್ತೆ. ನನಗೂ ಕೆಲವೊಂದ್ಸಲ ಭಾಳನೇ ಯಾವುದೇ ಕಾರಣ ಇಲ್ಲದೇ ದುಃಖ ಆಗುತ್ತೆ, ಯಾವುದೇ ಕಾರಣ ಇಲ್ಲದೇ ಸಿಟ್ಟು ಬರುತ್ತೆ. ಆದರೆ ನನ್ನೊಳಗೆ ನಾನೇ ಹೆಚ್ಚು ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಮನನ ಮಾಡಿದಾಗ ಸ್ವಲ್ಪ ಅರಿವು ಬರ್ತಾ ಹೋಗುತ್ತೆ. ಇದು ನನ್ನ ಈ ಮುಟ್ಟಿನಿಂದ ಆಗಿದ್ದಿರ್ಬೋದು ಅಥವಾ ನನಗೆ ನಿಜವಾಗ್ಲೂ ಸಿಟ್ಟು ಬಂದಿರ್ಬೋದು. ಅದಕ್ಕೆ ಅಂದರೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಮಾಡಬೇಕು ಅಷ್ಟೇ. ಆದರೆ ಮುಜುಗರ ಎಂದೂ ಆಗಿಲ್ಲ, ಸಹಜವಾಗಿ. ಮೊದಲಿಗೆ ಅಂದರೆ ಸಣ್ಣವರಿದ್ದಾಗ ಇದು ಇಷ್ಟೆಲ್ಲ ಗೊತ್ತಾಗ್ತಿರಲ್ಲ ಸರ್. ಅದು ನಾವು ನಿಧಾನಕ್ಕೆ ಇಲ್ಲ ಅದು ಹಂಗಿರುತ್ತೆ. ಸುಮ್ಮನೆ ಸಮಾಧಾನ ಹೇಳ್ತಾನೆ ಗಟ್ಟಿ ಮಾಡ್ತಾ ಹೋಗ್ಬೇಕು. ಮನೆಯಲ್ಲಿ ಸಿಗುವ ಶಿಕ್ಷಣ. ಬಟ್ ಇದು ನೀವು ಹೇಳಿ ಮಸ್ಟ್ ಇದು ಸ್ಕೂಲ್ಗಳಲ್ಲಿ ಆಗ್ಬೇಕಲ್ವ? ಅಫ್ಕೋರ್ಸ್ ಸರಿಯಾದ ರೀತಿಯಲ್ಲಿ ಇದರ ಬಗ್ಗೆ ಅರಿವು ಮೂಡಿಸುವ ಅಗತ್ಯ ಇದೆ. ಬಟ್ ಕರಿಕ್ಯುಲಮ್ ಪ್ರಕಾರ ಇದೆ, ಸೇರಿಸಿದ್ದಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಆ ಶಿಕ್ಷಣ ಕೊಡಬೇಕು, ಅರಿವು ಕೊಡಬೇಕು. ಏನೂ ತಪ್ಪಿಲ್ಲ. ಒಂದು ವಯಸ್ಸಿಗೆ ಬಂದಮೇಲೆ ಅದ್ರದ್ದು ಇದು ಕಾಡ್ತಾ ಇರುತ್ತೆ ಅವ್ರಿಗೆ, ಗಂಡು ಮಕ್ಕಳು ಮತ್ತು ಹೆಣ್ಣು ಕೂಡಿಸ್ಕೊಂಡು ಅದ್ರ ಸಾಧಕ ಬಾಧಕ ಒಳ್ಳೇದು ಕೆಟ್ಟದ್ದು ಎರಡು ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಹೇಳಬೇಕು. ತಪ್ಪು ಭಾವನೆಗಳು ಬರೋ ಸಂಭವ ಇರುತ್ತೆ. ಅದು ತಪ್ಪು ಹೇಳೋರ ಕಡೆ ಇರುತ್ತೆ. ಅಂದರೆ ಅವ್ರಿಗೂ ಆ ವಿಷಯದಲ್ಲಿ ಸರಿಯಾದ ಶಿಕ್ಷಣ, ಅಂದರೆ ಯಾವ ರೀತಿಯ ಭಾಷೆ ಬಳಸಬೇಕು. ಅದು ಭಾಳ ಭಾಷೆಯ ಪಾತ್ರ ತುಂಬ ಇರುತ್ತೆ. ಯಾಕಂದರೆ ಭಾಷೆ ಪ್ರಭಾವ ಮನಸ್ಸಿನ ಮೇಲೆ ಇರುತ್ತೆ. ಯಾವ ಪದಗಳನ್ನು ಬಳಸಬೇಕು, ಯಾವ ಬಗೆಯ ಡೈಗ್ರಾಮ್ಸು, ಚಿತ್ರ ಇತ್ಯಾದಿ ಅಗತ್ಯದ್ರೆ ಬಳಸಬೇಕು, ಹೇಗೆ ಸಂವಹನ ಮಾಡಬೇಕು ಈ ವಿಷಯವನ್ನು ಅನ್ನೋದು ಅವರಿಗೆ ಸರಿಯಾದ ಟ್ರೈನಿಂಗ್ ಕೊಡಬೇಕು. ಅದನ್ನು ಮಕ್ಕಳಿಗೆ ದಾಟಿಸ್ಬೇಕು. ಆ ಜ್ಞಾನನ ಅಗತ್ಯ ಇದೆ. ಯಾಕೆಂದರೆ ಇವತ್ತು ಅದೇ ನಮ್ಮದು ಕೂಡು ಕುಟುಂಬಗಳು ಇಲ್ಲ. ಹಿಂದೆ ಅಜ್ಜಿಯರು ಅವರೆಲ್ಲ ಮ್ಯಾನೇಜ್ ಮಾಡ್ತಿದ್ರು. ಇವತ್ತು ಇಲ್ಲದೇ ಇರೋದರಿಂದ ಇದನ್ನು ನಾವು ಈ ಒಂದು ಶಾಲೆಯ ವ್ಯವಸ್ಥೆ, ಕರಿಕ್ಯುಲಮ್ ವ್ಯವಸ್ಥೆ ಮೂಲಕ ತೊಗೊಬೇಕಾಗಿರೋದ್ರಿಂದ ಕೊಡಬೇಕು ಈ ಶಿಕ್ಷಣ. ಆದರೆ ಹೇಳ್ತೀನಲ್ಲ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಸರಿಯಾದ ಭಾಷೆ, ಸರಿಯಾದ ಸಂವಹನ ರೀತಿಗಳಿಂದ ಮಾಡಬೇಕಾದ ಅಗತ್ಯ ಇದೆ. ಇಲ್ಲ, ಇವನ್ ಗಂಡು ಮಕ್ಕಳಿಗೂ ಕೂಡ ಅವ್ರಿಗೂ ಕೂಡ ಬೇಕಾಗಿದೆ. ಅವ್ರದ್ದೊಂದು ಮನಸ್ಥಿತಿ ಬೇರೆ ಇರುತ್ತೆ. ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ನೀವು ಹೊರಗಡೆ ಬಿಡಿ, ಮನೆಯಲ್ಲಿ ಅವ್ರಿಗೆ ಎಷ್ಟು ಮುಜುಗರ ಇರ್ತಂದ್ರೆ ಅಕ್ಕ ತಂಗಿಯರ ಜೊತೆ ಅವನು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ, ಅವರು ಅಣ್ಣನ ಜೊತೆ ತಮ್ಮನ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ. ಸರಿಯಾದ ಕೊಟ್ಟಿಲ್ಲ ಅಂದ್ರೆ ಅವ್ರವ್ರಿಗೆ ಮುಜುಗರ ಕೊಡಬೇಕು. ಸೊ ಮನೆಯಲ್ಲೇ ಗೊತ್ತಿಲ್ಲ, ಅಗತ್ಯ ಇಲ್ಲ ಆ ಥರ ಮುಜುಗರ ಪಡುವಂಥದ್ದು ಬೇಕಾಗಿಲ್ಲ. ಒಂದು ಸರಿಯಾದ ಒಂದು ಮಾತುಕತೆಯಿಂದ ಅವಾಗ ಅವ್ನಿಗೆ ಏನಾಗ್ತದೆ,
ತಂಗಿದು ಕರೆಕ್ಟಾಗಿ ಅವನಿಗೆ ಅರ್ಥ ಆಯಿತು ಅಂದರೆ ಸಮಾಜನೂ ಅರ್ಥ ಮಾಡ್ಕೊತಾನೆ ಅಂತ. ಹೌದು. ಅದೇ ಅದನ್ನು ಸರಿಯಾದ ರೀತಿಯಲ್ಲಿ ಕೊಡಬೇಕಾದ ಅಗತ್ಯ ಇದ್ದೇ ಇದೆ ಅಂತ. ಇಲ್ಲೋದ್ರೆ ಏನು ಹೇಳ್ತೀರಾ, ಅನಗತ್ಯವಾದ ಇಂಬ್ಯಾಲೆನ್ಸ್ಡ್ ಎಮೋಷನಲ್ ಏನು ಹೇಳ್ತೀರಾ ದುಃಖದಲ್ಲಿ, ಅಂದರೆ ಅಸಮತೋಲನದ ಭಾವನಾತ್ಮಕ ದುಃಖದಲ್ಲಿ ನಮ್ಮ ಜೀವನ ಹೋಗಿಬಿಡುತ್ತೆ. ಯಾಕಂದರೆ ಎಮೋಷನಲ್ ಇಂಬ್ಯಾಲೆನ್ಸ್ ಇರುತ್ತೆ ಅದರಲ್ಲಿ. ಯಾಕಂದರೆ ಅದನ್ನು ನನ್ನ ಎಮೋಷನ್ಸ್, ನನ್ನ ಭಾವನೆಗಳನ್ನು ನಾನು ಅರ್ಥ ಮಾಡ್ಕೋಬೇಕು. ಅದು ಕೂಡ ಇವತ್ತಿನ ಶಿಕ್ಷಣದಲ್ಲಿ ಬರ್ತಾ ಇದೆ. ಕೆಲವು ಶಾಲೆಗಳು ಅವುಗಳನ್ನ ಮಾಡ್ತಾ ಇದ್ದಾವೆ ಕೂಡ. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಕೂಡ ಕರಿತಾ ಇದ್ದೀವಿ ನಾವು ಇವತ್ತು. ಅಲ್ಲಿವರೆಗೂ ಹೋಗಿದೆ. ಬರೀ ಇಂಟೆಲಿಜೆನ್ಸ್ ಅಂದರೆ ಹಳೆಯ ಥರದ್ದು ಈ ಬುದ್ಧಿಮತ್ತೆ, ಅಕಾಡೆಮಿಕ್ ಬುದ್ಧಿಮತ್ತೆ ಮಾತ್ರ ಅಲ್ಲ, ಭಾವನಾತ್ಮಕ ಅಂದರೆ ಎಮೋಷನಲ್ ಇಂಟೆಲಿಜೆನ್ಸ್ ಅಂತಲೇ ಕರೀತಾರೆ ಅದನ್ನು. ಅದು ಭಾಳ ಮುಖ್ಯ. ಸ್ವ ಅರಿವು ಅಂತಂದರೆ ಇದು ಎಲ್ಲದೂ ಸೇರಿಸಿ ಸ್ವ ಅರಿವು. ನನಗೆ ಯಾವಾಗ ಸಿಟ್ಟು ಬರುತ್ತೆ ಅನ್ನೋದು ನನಗೆ ಗೊತ್ತಿದ್ರೆ ನನಗೆ ಆ ಸಿಟ್ಟು ಬರೋ ಸನ್ನಿವೇಶ ನಾನು ಹ್ಯಾಂಡಲ್ ಮಾಡೋ ಶಕ್ತಿ ಬರುತ್ತೆ ನನಗೆ, ಅಲ್ವಾ? ಅದರಿಂದ ಆ ಭಾವನಾತ್ಮಕ ಇಂಟೆಲಿಜೆನ್ಸ್ ಬಗ್ಗೆ ನಾವು ಇವತ್ತು ಮಾತಾಡಬೇಕಾದ ಅಗತ್ಯ ಇದೆ. ಅದು ಮತ್ತೆ ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿರೋದ್ರಿಂದ ನಿಮಗೆ ಅನೇಕ ಸಾಹಿತ್ಯದ ಒಂದು ಸಹಾಯ ಸಿಗುತ್ತೆ ಇದನ್ನೆಲ್ಲ ಸಾಧಿಸೋದಕ್ಕೆ. ಅಂದರೆ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಸಾಧ್ಯ ಇದೆ, ಸಾಧ್ಯ ಆಗಬೇಕು, ಸಾಧ್ಯ ಇದೆ. ಭಾಳ ಖುಷಿ ಆಯಿತು ಸರ್. ಮುಕ್ತವಾಗಿ ಮಾತಾಡಿದ್ದೀವಿ, ಒಂದಿಷ್ಟು ಏನೋ ದಾಟಿಸಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ನಾನಂತೂ ತುಂಬ ನನಗೆ ಬೇಕಾಗಿತ್ತು ಆ್ಯಕ್ಚುಲಿ ನನಗೆ. ಯಾಕೆಂದರೆ ನಾನು ಒಂದು ಫಾದರ್ ಸ್ಥಾನ ಒಂಚೂರು ವಯಸ್ಸಾಗ್ತಾ ಮಕ್ಕಳು ದೊಡ್ಡ ಆಗ್ತಾ ಏನೇನೋ ವಿಚಾರಗಳನ್ನ ನಾನು ತಿಳ್ಕೊಬೇಕಾಗಿದೆ. ಸೊ ನಾನು ತುಂಬ ಬಗೆಯಾಗಿದೆ ಇದರಲ್ಲಿ. ಸೊ ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಬಾಲ್ಯ, ನಿಮ್ಮ ಬದುಕು, ನಿಮ್ಮ ಊರು, ಆಮೇಲೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲವನ್ನೂ ಮಾತಾಡೋಣ. ಸೊ ಮುಂದಿನ ಸಂಚಿಕೆಗೆ ಹೋಗೋಣ ಸರ್. ಥ್ಯಾಂಕ್ ಯು.